ಮದ್ಯಪಾನ ಪ್ರಿಯರಿಗೆ ಸಿಗ್ತಾ ಇದೆ ಸರ್ಕಾರದಿಂದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಬಕಾರಿ ಇಲಾಖೆ. ಗುಡ್ ನ್ಯೂಸ್ ಇಂದ ಮದ್ಯ ಪ್ರಿಯರು ಫುಲ್ ಖುಷ್ ಅಂತಾನೆ ಹೇಳಬಹುದು. ಮದ್ಯಪಾನ ಪ್ರಿಯರಿಗೆ ಸಿಕ್ಕಿದೆ ಗುಡ್ ನ್ಯೂಸ್ ಕೊಟ್ಟಿದೆ ಅಬಕಾರಿ ಇಲಾಖೆ. ಗುಡ್ ನ್ಯೂಸ್ ನಿಂದ ಮದ್ಯಪಾನ ಪ್ರಿಯರು ಸದ್ಯ ನಿರಾಳವಾಗಿರಬಹುದು. ಜನವರಿ ಬಿಯರ್ ಬೆಲೆ ಏರಿಕೆ ಮಾಡಲ್ವಂತೆ. ಮದ್ಯಪಾನ ಪ್ರಿಯರಿಗೆ ಜಾನ್ವರಿಯಿಂದ ಬಿಯರ್ ಬೆಲೆ ಹೆಚ್ಚು ಮಾಡಲ್ಲ ಅಂತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಮದ್ಯ ಪ್ರಿಯರಿಗೆ ಅಬಕಾರಿ ಇಲಾಖೆಯಿಂದ ಸಿಕ್ಕಿದೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಬಕಾರಿ ಇಲಾಖೆ. ಜಾನ್ವರಿಯಿಂದ ಹೆಚ್ಚಾಗಲ್ಲ ರೇಟ್ ಅಂತ. ಬಿಯರ್ ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬಿಯರ್ ದರ ಏರಿಕೆಯಾದ್ರೆ ಆದಾಯಕ್ಕೆ ಹೊಡೆತ ಬೀಳೋ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಬಿಯರ್ ದರ ಹೆಚ್ಚಳ ಇಲ್ಲ ಅಂತೆ. ಚಳಿಗಾಲ ಮುಗಿಯುವವರೆಗೆ ಬಿಯರ್ ದರ ಪರಿಷ್ಕರಣೆ ಇಲ್ಲ, ಅಂದ್ರೆ ಜನವರಿವರೆಗೆ ಇಲ್ಲ. ಮದ್ಯಪಾನ ಪ್ರಿಯರಿಗಿದು ಸಿಕ್ಕಿರುವ ಗುಡ್ ನ್ಯೂಸ್. ಸೊ ಅಬಕಾರಿ ಇಲಾಖೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ನಿರಾಳ ಆಗಬಹುದು. ಮದ್ಯಪ್ರಿಯರು ಜನವರಿವರೆಗೆ ಬಿಯರ್ ಬೆಲೆ ಏರಿಕೆ ಮಾಡಲ್ಲ, ಬಿಯರ್ ದರ ಏರಿಕೆ ಆದ್ರೆ ಆದಾಯಕ್ಕೆ ಹೊಡೆತ ಬೀಳತ್ತೆ ಅಂತ ಹೇಳಿ ಈ ನಿಟ್ಟಿನ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಪ್ರತಿ ವರ್ಷ ಚಳಿಗಾಲದಲ್ಲಿ ಬಿಯರ್ ಮಾರಾಟ ಕುಸಿತ ಆಗುತ್ತೆ. ಬಿಯರ್ ದರ ಏರಿಕೆ ಮಾಡಿದ್ರೆ ಆದಾಯ ನಷ್ಟ ಆಗತ್ತೆ. ಬಿಯರ್ ಮಾರಾಟ ಕುಸಿತವಾಗುವ ಆತಂಕದ ಹಿನ್ನೆಲೆ 16,000 ಕೋಟಿಯಷ್ಟು ನಷ್ಟ ಆಗೋ ಸಾಧ್ಯತೆ ಇರಬಹುದು. ಹಾಗಾಗಿ ಸದ್ಯಕ್ಕಂತೂ ಇಲ್ಲ, ಬಿಯರ್ ದರ ಏರಿಕೆ ಮಾಡಿದ್ರೆ ಆದಾಯದಲ್ಲಿ ನಷ್ಟ ಅಂತ. ಬಿಯರ್ ಬಗ್ಗೆ ಅಬಕಾರಿ ಇಲಾಖೆಗೆ ಟೆನ್ಷನ್ ಶುರುವಾಗದು. ಸೊ ಆದಾಯದ ವಿಚಾರದಲ್ಲಿ 36,000 ಕೋಟಿಯಷ್ಟು ನೀಡಿದಂತೆ ಅಬಕಾರಿ ಇಲಾಖೆ. ಸೊ ಚಳಿಗಾಲದಲ್ಲಿ ಯಾರು ಕೂಡ ಡ್ರಿಂಕ್ಸ್ ಮಾಡಲ್ಲ, ಹೆಚ್ಚಾಗಿ ಬಿಯರ್ ಕುಡಿಯಲ್ಲ ಅಂತ. ಬಿಯರ್ ಮಾರಾಟ ಕುಸಿತವಾಗುವ ಆತಂಕ ಹೆಚ್ಚಿದೆ. ಸೊ 10% ರಿಂದ 20% ಬಿಯರ್ ಮಾರಾಟದಲ್ಲಿ ಕುಸಿತ ಆಗುವ ಸಾಧ್ಯತೆ ಇದೆ. ವಾಡಿಕೆಗಿಂತ ಹೆಚ್ಚಿನ ಚಳಿ ಹಿನ್ನೆಲೆ ಅಬಕಾರಿ ಇಲಾಖೆಗೆ ಆಂತರಿಕವಾಗಿ ಒಂದು ವರದಿ ಸಿಕ್ಕಿದೆಯಂತೆ. 36,000 ಕೋಟಿ ಆದಾಯದ ಟಾರ್ಗೆಟ್ ಅನ್ನ ನೀಡಿರೋ ಸರ್ಕಾರ 6 ತಿಂಗಳು ಕಳೆದ್ರೂ ಕೂಡ ಅರ್ಧದಷ್ಟು ಟಾರ್ಗೆಟ್ ಅನ್ನ ರೀಚ್ ಮಾಡಿಲ್ಲ ಅಬಕಾರಿ ಇಲಾಖೆ. ಸೊ ಹಾಗಾಗಿ ಬಿಯರ್ ರೇಟ್ ಅನ್ನ ಸದ್ಯಕ್ಕೆ ಹೈಕ್ ಮಾಡೋದು ಬೇಡ ಅಂತ. ಒಂದ್ ಕಡೆ ಚಳಿಗಾಲ, ಇನ್ನೊಂದು ಕಡೆ ಮದ್ಯಪಾನವನ್ನೇ ನಿಲ್ಲಿಸ್ಬಿಡ್ತಾರೆ ಅನ್ನೋ ಭಯಾನೋ ಅಥವಾ ಖಜಾನೆ ಕಮ್ಮಿ ಆಗತ್ತೆ ಅಂತ ನೋಡಿ ಆದಾಯ ಬರೋದೇ ರಾಜ್ಯಕ್ಕೆ ಹೆಚ್ಚಿನದಾಗಿ ಒಂದು ಅಬಕಾರಿ ಇನ್ನೊಂದು ಸಾರಿಗೆ ಇಲಾಖೆ ಅಂತಾನೆ ಹೇಳ್ಬೋದು. ಖಜಾನೆ ಭರ್ತಿ ಆಗೋದು ಅದ್ರಲ್ಲಿ ಅಬಕಾರಿಯಲ್ಲಿ ದುಪ್ಪಟ್ಟಾಗತ್ತೆ. ಸೊ ಒಂದು ಟಾರ್ಗೆಟ್ ಕೊಟ್ಟಿದ್ರು 36,000 ಕೋಟಿ ಆದಾಯವನ್ನ ಮಾಡುವಂಥದ್ದು. ಸೊ ಇಷ್ಟು ದಿನ ಆದ್ರೂ ಕೂಡ ಅದರಲ್ಲಿ ಟಾರ್ಗೆಟ್ ರೀಚ್ ಆಗ್ಲಿಲ್ಲ. ಸೊ ಹಾಗಾಗಿ ಬಿಯರ್ ದರಾನೇ ಕಡಿಮೆ ಮಾಡೋದಿಕ್ಕೆ ಮುಂದಾಗಿದ್ದಾರೆ ಅಂತ. ಸೊ ಕಾದ್ ನೋಡೋಣ ಇದರಿಂದ ಮದ್ಯಪ್ರಿಯರಿಗೆ ಎಷ್ಟು ಖುಷಿ ಆಗತ್ತೆ ಏನು ಎತ್ತ ಅಂತ.